ನಂಜೇಗೌಡ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ರೂಪಮ್ಮ ಆಗ್ಬೋದು, ನಾನಾಗ್ಬೋದು. 4 ಜನ ಸಮರ್ಥರಿದ್ದಾರೆ. 4 ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇದೆ. ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತ ಹೇಳಿ ಶಕ್ತಿ ದೇವತೆ ಆಗಿರ್ತಕ್ಕಂಥ ಕೋಲಾರ ಮನೆಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಿಳಿಸಿದರು. ನಾನು ಕೂಡ ದೇವಿ ಶಕ್ತಿ ದೇವತೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತ ಹೇಳಿ ಇವತ್ತು ನಾವು ಬಂದ್ವಿ. ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ಸಲ್ಲಿಸಿದ್ದೀವಿ. ನಮ್ಮಗಳ ಕೋರಿಕೆ ಇಷ್ಟೇ, ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ. ಕೋಲಾರ ಜಿಲ್ಲೆ ಗಡಿಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದೆ. ಸ್ಥಳೀಯರಿಗೆ ಅವಕಾಶ ಸಿಗದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ನಮ್ಮನ್ನು ಕಾಡ್ತಾ ಇದೆ. ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ, ರೇಷ್ಮೆ, ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥವರು. ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ಜಿಲ್ಲೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ. ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಬಲಗೈ ಸಮುದಾಯ 2ನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ. ಈ ಭಾಗದಲ್ಲಿ ಬಲಗೈ ಸಮುದಾಯದ ಹೆಚ್ಚಾಗಿದ್ದರೂ ಕೂಡ ನಾವು ಸುಮಾರು 11 ತಲೆಮಾರಿನಲ್ಲೂ ಕೂಡ ನಾವು ಎಡಗೈ ಸಮುದಾಯದ ಸನ್ಮಾನ್ಯ 7 ಬಾರಿ KH ಮುನಿಯಪ್ಪನವರನ್ನು, ತಿಮ್ಮಯ್ಯನವರನ್ನು ಮತ್ತು ವೆಂಕಟೇಶ್ ಅವರ ಹೀಗೆ ಜೀವ ಕೃಷ್ಣನಾದಿಯಾಗಿ ಎಲ್ಲರನ್ನೂ ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಕೆಲಸ ಬರ್ತೇವೆ. ಕೋಲಾರ ಜನತೆಗೆ ದಸರಾಗ ಒಂದು ಆಫರ್ ಸರ್, ಕೇವಲ 599 ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್, ಒಂದು ಟೇಟಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಇರುತ್ತೆ ಸರ್. ನಮ್ಮಲ್ಲಿ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಮಾಮ್ ಟು ಬಿ, ಬ್ರೈಡ್ ಟು ಬಿ, ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು. ಲೊಕೇಶನ್ ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್. ಸನ್ಮಾನ್ಯ ನಗರ ನಿರ್ಮಾತರಾಗಿದ್ದಂಥ ಚೆನ್ನಯ್ಯನವರ ನಂತರ 65 ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ. ಇವತ್ತು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು ಇದ್ದರೂ ಕೂಡ ಎಲ್ಲೋ ಸ್ಥಳೀಯರಿಗೆ, ಕೋಲಾರದವರಿಗೆ, ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಜಿಲ್ಲೆ ಎಲ್ಲರೂ ಕೂಡ ಇದೆ. ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು, ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಜಿಯವರು, ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಸುರೇಶ್ ಅವರು, ವೈದ್ಯ ಸುರೇಶ್ ಅವರು, KH ಮುನಿಯಪ್ಪನವರು ಮತ್ತು ನಮ್ಮ ಪರಮೇಶ್ವರ್ ಅವರು, ಇವರೆಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವು ಅದನ್ನು ಭಾವಿಸ್ತೇವೆ. ಅವರೆಲ್ಲರೂ ಕೂಡ ಹಿಂದೆ ಕೂಡ 2ನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದು, ಆ ಮಾತನ್ನು ಉಳಿಸ್ಕೊಳ್ತಾರೆ. ಈ ಜಿಲ್ಲೆಯ ಜನತೆ ಕಟ್ಟಕ್ಕೆ ಕನಸಾಗ್ತದೆ. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರಿಗೆ ಮತದಾನ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗೆ. ಜಿಲ್ಲೆಯ ಶಾಸಕರ ಬೆಂಬಲ ಇದೆ ಸರ್ ನೀವು ಕಷ್ಟಪಟ್ಟು ಅಂದರೆ ಏನು ನಿಮಗೆ ಅನುಮಾನ ಯಾಕೆ? ಯಾರಾದರೂ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ? ನಂಜೇಗೌಡರು ಎಲ್ಲ ಕೇಳೋದು ತಪ್ಪಲ್ಲ. ನೋಡಿ, 4 ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ. ನಂಜೇಗೌಡ ಆಗ್ಬೋದು, ಕೊತ್ತೂರು ಮಂಜು ಆಗ್ಬೋದು, ರೂಪಮ್ಮ ಆಗ್ಬೋದು, ನಾನಾಗ್ಬೋದು. 4 ಜನ ಸಮರ್ಥರಿದ್ದಾರೆ. 4 ಜನಕ್ಕೆ ಯಾರು ಕೊಟ್ಟರು ಕೂಡ ನಮಗೆ ಸಮಾಧಾನ ಇದೆ. ನಮ್ಮಲ್ಲಿ ನಿಮಗೆ ಯಾರಾದರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಕೊಟ್ಟರೆ ವಿರೋಧ ಮಾಡಿ ಹೇಳಿದಾರಾ? ಮತ್ತೆ ಯಾಕೆ ಪ್ರಶ್ನೆ ಕೇಳ್ತೀರಿ? ಅಂದರೆ ಅವರು ಆಕಾಂಕ್ಷಿಗಳು, ಈ ಸಂತೋಷ ಅಲ್ವಾ? ಸ್ಪರ್ಧೆಯಲ್ಲಿದ್ದಾರೆ, ಸಂತೋಷ. ನಾನು ಹೇಳಿದೆ ಇಷ್ಟೇ, ಜಿಲ್ಲೆ ಕೊಡಿ ಅಂತ. ನನ್ನ ಅಹವಾಲು ನಮ್ಮ ಸಮುದಾಯ ಹೆಚ್ಚಿದೆಯಪ್ಪ, ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ 60-70 ವರ್ಷದಿಂದ ಕೊಡಿ ಅಂತ ನನ್ನ ಅಭಿಪ್ರಾಯ. ಆದರೆ ಅದರ ಹೈಕಮಾಂಡ್ ಜಿಲ್ಲೆ